ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಡೀಪ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಅಂದರೆ ಸಣ್ಣ ಪುಟ್ಟ ಹಬ್ಬ ಅಂತ ಬಂದ್ರೇ ನಾವು ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊತೀವಿ. ಇನ್ನು ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಕೇಳಬೇಕಾ, ಮನೆನ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ನ ಮಾಡಲೇಬೇಕು. ಸೊ ಎಲ್ಲರೂ ಡೀಪ್ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊತಾ ಇರ್ತಾರೆ, ಆಲ್ರೆಡಿ ಮಾಡಿ ಮುಗಿಸಿರ್ತಾರೆ. ಸೊ ನಾನೂ ಅಷ್ಟೇ ಈ ಹಬ್ಬಕ್ಕೆ ಮನೇನ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೆಂತ್ ಇದೆ ಅಂತ ಹೇಳಿಬಿಟ್ಟು ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಯಾವ ರೀತಿ ಮಾಡಿಕೊಂಡೆ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ. ಮೊದಲಿಗೆ ನಾನಿಲ್ಲಿ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊತಾ ಬಂದೆ. ಅಂದರೆ ಮನೆಯಲ್ಲಿ ಬೀರು ಆಗಿರ್ಬೋದು, ಕಬೋರ್ಡ್ ಆಗಿರ್ಬೋದು, ಮತ್ತು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಈ ಥರ ಸಣ್ಣ ಸಣ್ಣ ಕೆಲಸಗಳಿರುತ್ತೆ ಅಲ್ವಾ. ಇದೆಲ್ಲ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಥವಾ ಒಂದು ಕಾಲು ಗಂಟೆ ಕೆಲಸಗಳಿರುತ್ತೆ ಕ್ಲೀನಿಂಗ್ ಕೆಲಸಗಳು. ಸೊ ಅದಕ್ಕೇ ನಾನೇನು ಮಾಡಿದೆ, ಮೊದಲು ಚಿಕ್ಕ ಕೆಲಸಗಳನ್ನ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಈ ಬಟ್ಟೆಗಳೆಲ್ಲ ಏನಿರುತ್ತೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಎಲ್ಲೂ ಸಹ ಮೆಸ್ಸಿಯಾಗಿ ಇಟ್ಕೊಂಡಿಲ್ಲ. ಅಂದರೆ ಯಾವ ಥರ ಅಂದರೆ ಆ ಪ್ಯಾಂಟ್ ಒಂದು ಕಡೆ ಸಿಕ್ಕಿದ್ರೆ ಟಾಪ್ ಇನ್ನೊಂದು ಕಡೆ ಸಿಗುತ್ತೆ, ದುಪ್ಪಟ್ಟ ಒಂದು ಕಡೆ ಸಿಗುತ್ತೆ. ಸೊ ಆ ಥರ ಮೆಸ್ಸಿ ಎಲ್ಲ ಇಟ್ಕೊಂಡಿಲ್ಲ. ಸೊ ನೀಟಾಗೇ ಇರುತ್ತೆ. ಬಟ್ ಆದರೂ ಒಂದು ಸಲ ಡೀಪ್ ಕ್ಲೀನಿಂಗ್ ಅಂತ ಅಂದರೆ ಒಂದು ಸಲ ನೀಟಾಗಿ ಇನ್ನೊಂದು ಸಲ ಏನಾದರೂ ಚೇಂಜಸ್ ಇದೆಯಾ ಅಥವಾ ಯಾವುದಾದ್ರೂ ನಮಗೆ ಬೇಡ ಅನಿಸುತ್ತೆ ಅಲ್ವಾ ಬಟ್ಟೆಗಳು. ಸೊ ಅದನ್ನೆಲ್ಲ ನೀಟಾಗಿ ಸಗ್ರಿಗೇಟ್ ಮಾಡ್ಕೊಬೇಕಾಗತ್ತೆ ಅಲ್ವಾ. ಸೊ ಆ ಥರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮೊದಲಿಗೆ ಮಾಡ್ಕೊತಾ ಬಂದೆ. ಸೊ ಈ ಥರ ಏನು ಗೊತ್ತಾ, ಮೊದಲಿಗೆ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಲೆಂತಿ ಕೆಲಸಗಳಿರುತ್ತಲ್ಲ ಅದನ್ನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೋಟಲಾಗಿ ನನಗೆ 5 ಡೇಸ್ ಆಯಿತು ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡಲಿಕ್ಕೆ. ಡೇ 1, ಡೇ 2, ಡೇ 3 ಅಂತ ಹೇಳಿ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ದಿನ ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಮೊದಲಿಗೆ ನಾನೇನಂದರೆ ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಕಬೋರ್ಡ್ ಏನಿದೆ, ಬೀರು ಏನಿದೆ, ಸೊ ಈ ಥರದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಬಂದೆ. ಏನು ಗೊತ್ತಾ, ಕೆಲವೊಮ್ಮೆ ಏನಾಗ್ಬಿಟ್ಟಿರುತ್ತೆ ಅಂತ ಅಂದರೆ ನಮಗೆ ಬೇಡದಲ್ಲೇ ಇರೋ ವಸ್ತುಗಳೇ ಒಂದಷ್ಟು ಇರುತ್ತೆ ಮನೆಯಲ್ಲಿ, ಅಥವಾ ನಮಗೆ ಬೇಕಾಗಿರೋ ವಸ್ತುಗಳು ಎಲ್ಲೋ ಒಂದು ಕಡೆ ಸೇರಿಕೊಂಡಿರುತ್ತೆ. ಸೊ ಈ ಥರ ಡೀಪ್ ಕ್ಲೀನಿಂಗ್ ಅಂತ ಮಾಡಿದಾಗ ನಮಗೆ ಅದೆಲ್ಲ ನೀಟಾಗಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಜೋಡಿಸಿಟ್ಟಿರೋ ಅಂಥದ್ದು. ಸೊ ಇದೇ ಥರನೇ ಇರುತ್ತೆ. ಬಟ್ ಇದನ್ನು ನೀಟಾಗಿ ಸೆಗ್ರಿಗೇಟ್ ಮಾಡಿದಾಗ ಇನ್ನೊಂದಷ್ಟು ಈಚೆ ಹೋಗ್ಬೋದು ಅಥವಾ ಇನ್ನೊಂದಷ್ಟು ಆ್ಯಡ್ ಆಗ್ಬೋದು ಬಟ್ಟೆಗಳಲ್ಲಿ. ಸೊ ಆ ಥರ ಯಾವ್ಯಾವ್ದು ಬೇಕಾಗುತ್ತೆ, ಯಾವ್ದು ಬೇಡ ಎಲ್ಲ ನೀಟಾಗಿ ನೋಡಿಕೊಂಡು ಮಾಡ್ಕೊಬೇಕಾಗತ್ತೆ. ಬಟ್ಟೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ಇನ್ನು ಹಾಲಲ್ಲೊಂದು ಬಾಕ್ಸ್ ಟೈಪ್ ದಿವಾನ ಇದೆ. ಇಲ್ಲಿ ಏನೆಲ್ಲ ವಸ್ತುಗಳು ಇಟ್ಕೊಂಡಿದ್ದೀನಿ ಅಂತ ಅಂದರೆ ನಂದು ಮೇಕಪ್ ಕಿಟ್ ಆಗಿರ್ಬೋದು, ಮತ್ತು ಡೋರ್ ಮ್ಯಾಟ್ಗಳು, ಮತ್ತು ಕರ್ಟನ್ಸ್ಗಳು, ಬೆಡ್ಶೀಟು, ಸೊ ಈ ಥರದ್ದು, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ಗಳು ಏನಿರುತ್ತೆ ಅದನ್ನು ಸಹ ಒಂದು ಬ್ಯಾಗ್ನಲ್ಲಿ ಕಟ್ಟಿ ಆ ಸ್ಪೇಸ್ ಇದ್ದಿದ್ದರಿಂದ ಇಲ್ಲೇ ಇಟ್ಕೊಂಡಿದ್ದೆ. ಸೊ ಏನು ಗೊತ್ತಾ, ಈ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಇದೆಲ್ಲ ನೀಟಾಗಿದೆ ಅಲ್ವಾ, ಇದನ್ನೆಲ್ಲ ಕೆಳಗಿಳಿಸ್ಬಿಟ್ಟು ಅದೇನಿದೆ ನೀಟಾಗಿ ಕಸ ಎಲ್ಲ ತೆಗೆದು ಮತ್ತು ನೀಟಾಗಿ ಒರೆಸ್ಕೊಂಡು ಆಯಾ ಜಾಗಕ್ಕೆ ಸೇರಿಸ್ಬಿಡೋಣ ಅಂದ್ಬಿಟ್ಟೆ ಶುರು ಮಾಡಿದೆ ಕೆಲಸನ. ಬಟ್ ಆದರೆ ಮಾಡುವಾಗಲೇ ಗೊತ್ತಾಗೋದು ಇಷ್ಟೊಂದು ಕೆಲಸ ಇದೆ ಅಂತ ಹೇಳಿಬಿಟ್ಟು. ಏನಂದರೆ ಎಷ್ಟೋ ಬೇಡದಲ್ಲೇ ಇರೋ ಥಿಂಗ್ಸ್ಗಳನ್ನೆಲ್ಲ ನಾವು ಆ್ಯಡ್ ಮಾಡಿಬಿಟ್ಟಿರ್ತೀವಿ, ಅದನ್ನು ಹಾಗೆ ಇಟ್ಕೊಂಡ್ಬಂದಿರ್ತೀವಿ. ಎಲ್ಲ ನೀಟಾಗಿ ಓಪನ್ ಮಾಡಿ ನಾವು ನೋಡಿದಾಗ ಇದು ಬೇಕಾ ಬೇಡವಾ ಅಂತ ಚೆಕ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟೋ ಬೇಡದಲ್ಲೇ ಇರೋ ಥಿಂಗ್ಸ್ಗಳನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ಚೆಕ್ ಮಾಡಿ ಆಯಾ ಜಾಗಕ್ಕೆ ಜೋಡಿಸೋಷ್ಟರೊಳಗಡೆ ನಿಜವಾಗ್ಲೂ ತುಂಬ ಟೈಮ್ ಹಿಡಿತು. ಆಮೇಲೆ ಸ್ವಲ್ಪ ಸ್ಪೇಸು ಸಹ ಫ್ರೀ ಆಯಿತು ಅಂತಲೇ ಹೇಳ್ಬೋದು.
ಇನ್ನು ಸೆಕೆಂಡ್ ಡೇ ಸ್ಯಾಟರ್ಡೆ ರೂಮ್ನ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಸೊ ಇದರಲ್ಲಿ ನನಗೆ ಒಂದು ಎಲ್ಪ್ ಆಗಿದ್ದೇನಪ್ಪ ಅಂತ ಅಂದರೆ, ರೂಮ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಾದಮೇಲೆ ನಾವೇನಾದರೂ ಕಬೋರ್ಡ್ಗಳೆಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ಅದೊಂದು ನಮಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾಯಿತ್ತು, ಅದು ಕಂಪ್ಲೀಟಾಗಿ ಕ್ಲೀನ್ ಆಗಿರಲ್ಲ ಅನ್ನೋದು, ಅದೊಂದು ಪೆಂಡಿಂಗ್ ಇರುತ್ತಲ್ಲ ಕೆಲಸ. ಹಾಗಾಗಿ ಸೊ ಅದಕ್ಕೋಸ್ಕರನೇ ನಾನು ಮುಂಚಿತವಾಗೇ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ರಿಸ್ಕ್ ಇರೋ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದು. ಸೊ ಏನು ಮಾಡಿದೆ ಅಂತ ಅಂದರೆ, ಬೆಳಗ್ಗೆನೇ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟೆ. ಯಾಕೆಂತಂದರೆ ಬೆಳಗ್ಗೆ ಕೆಲಸಕ್ಕೆ ಕೈ ಹಾಕಿದ್ವಿ ಅಂದರೆ ಅದು ಸ್ವಲ್ಪ ಫಾಸ್ಟಾಗಿ ಸಾಗುತ್ತೆ, ಮತ್ತು ನಮಗೆ ಸೋಂಬೇರಿತನ ಅನ್ನೋದು ಕಾಡೋದಿಲ್ಲ. ಸ್ವಲ್ಪ ಎನರ್ಜೆಟಿಕ್ಕಾಗಿ ಕೆಲಸಗಳನ್ನ ಸ್ಪೀಡಾಗಿ ಮಾಡ್ತೀವಿ. ಹಾಗಾಗಿ ಎದ್ದ ತಕ್ಷಣ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ನಾನು ಕೆಲಸನ ಶುರು ಮಾಡಿಕೊಂಡೆ. ರೂಮಲ್ಲಿ ಏನಂದರೆ ಕೆಲವೊಂದಷ್ಟು ಯೂಸ್ ಮಾಡೋದೇ ಇಲ್ಲ ಅನ್ನೋ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೆ. ಸೊ ಮತ್ತು ನಮ್ಮನೆಯವರು ಕೆಲಸಕ್ಕೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಏನಿದೆ ಹಾಸಿಗೆಗಳನ್ನೆಲ್ಲ ಈಚೆ ಹಾಕಿಸ್ಬಿಟ್ಟು, ಯಾಕೆಂದರೆ ಅದನ್ನು ನನ್ನ ಒಬ್ಳ ಕೈಲಿ ಎತ್ತಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಅವರು ಇರುವಾಗಲೇ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಸೊ ನಾನು ನಿಧಾನಕ್ಕೆ ಕೆಲಸಗಳನ್ನ ಮಾಡ್ತಾ ಬಂದೆ. ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಇದೆ. ನನ್ನ ಮಗ ಅಂತೂ ಸ್ಯಾಟರ್ಡೇ ಸ್ಕೂಲ್ ರಜೆ ಇತ್ತಲ್ವ, ಅವನು ಸ್ವಲ್ಪ ಸೈಲೆಂಟಾಗಿ ಕೂತಿದ್ದ. ಹಾಗಾಗಿನೇ ನನ್ನ ಕೆಲಸಗಳೆಲ್ಲ ಬೇಗ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಯಿತು. ಸೊ ಧೂಳೆಲ್ಲ ಹೊಡ್ಕೊಂಡು ಆದಮೇಲೆ ಸ್ವಲ್ಪ ಗಂಜಲನ ಹಾಕ್ಕೊಂಡು ಪೆನಾಯಿಲು, ಡೆಟಾಯಿಲು ಇದನ್ನೆಲ್ಲ ಹಾಕಿ ನೀಟಾಗಿ ಫ್ಯಾನೆಲ್ಲ ಒರೆಸ್ಕೊಂಡು ಸಜ್ಜೆಗಳೆಲ್ಲ ನೀಟಾಗಿ ಒರೆಸ್ಕೊಂಡೆ. ಸೊ ಇದು ಆರೋಷ್ಟರೊಳಗಡೆ ಅಂದರೆ ಇವಾಗೇನು ನಾನೆಲ್ಲ ಒರೆಸಿದ್ದೀನಿ ಇದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಆರಬೇಕಲ್ವ ಐಟಮ್ಗಳನ್ನೆಲ್ಲ ಜೋಡಿಸ್ಲಿಕ್ಕೆ. ಹಾಗಾಗಿ ನಾನು ಹಾಲಲ್ಲಿ ಯಾವ್ಯಾವ ಐಟಮ್ ಬೇಕು, ಯಾವ ಐಟಮ್ ಬೇಡ, ನಾನು ಯಾವ ಐಟಮ್ನ ಯೂಸೇ ಮಾಡ್ತಿಲ್ಲ ಅದನ್ನೆಲ್ಲ ನೀಟಾಗಿ ಸಗ್ರಿಗೇಟ್ ಮಾಡಿಕೊಂಡೆ. ಸೊ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡಾದಮೇಲೆ ಸೊ ಇಷ್ಟು ಐಟಮ್ಗಳನ್ನ ಮೇಲೆ ಜೋಡಿಸಿದ್ದಾಯಿತು. ಸೊ ಕೆಲಸ ಎಲ್ಲ ಮುಗೀತು. ಅಂದರೆ ಮೇಲ್ಗಡೆ ಏನು ಸಜ್ಜೆ ಕೆಲಸಗಳಿದೆ ಅದೆಲ್ಲ ಕಂಪ್ಲೀಟಾಗಿ ಮುಗೀತು. ಅದಾದಮೇಲೆ ಬೀರು ಇದನ್ನೆಲ್ಲ ಒರೆಸ್ಕೊಂಡು ಧೂಳೆಲ್ಲ ಇದು ಮಾಡಿಕೊಂಡು ಕಿಟಕಿ ಬಾಗಿಲುಗಳೆಲ್ಲ ನೀಟಾಗಿ ಒರೆಸ್ಕೊಂಡು ರೂಮಲ್ಲಿ ಏನು ಐಟಮ್ನ ಜೋಡಿಸ್ಬೇಕು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ರೂಮಲ್ಲಿ ಅಷ್ಟೊಂದು ಏನು ಕೆಲಸ ಇಡಿಸೋದಿಲ್ಲ, ಅಂದರೆ ತೊಳೆಯೋ ಅಂಥ ಪಾತ್ರೆಗಳು ಆ ಥರ ಎಲ್ಲ ಏನೂ ರೂಮಲ್ಲಿಲ್ಲ. ಸೊ ಇನ್ನು ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ ಹಾಸಿಗೆನ ರೂಮ್ಗೆ ಹಾಕಿಸಿ ನೀಟಾಗಿ ಬೆಡ್ಶೀಟೆಲ್ಲ ಹಾಕಿ ಕಂಪ್ಲೀಟಾಗಿ ರೂಮ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಡ್ರೆಸ್ಸಿಂಗ್ ಕನ್ನಡಿ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೆ, ಇನ್ನು ಚಿಕ್ಕದೊಂದು ಕಬೋರ್ಡನ್ನು ಕ್ಲೀನ್ ಮಾಡಿಟ್ಟಿದ್ದೆ. ಸೊ ರೂಮ್ ಕೆಲಸ ಕಂಪ್ಲೀಟಾಗಿ ಮುಗೀತು. ಇನ್ನು ನೆಕ್ಸ್ಟ್ ಡೇ 3 ಅಂದರೆ ಸಂಡೇ. ಸೊ ಇದೇ ನೋಡಿ ನಮಗೆ ದೊಡ್ಡ ಟಾಸ್ಕ್ ಅಂತ ಹೇಳೋದು. ಅಡುಗೆ ಮನೆ ಕೆಲಸ ಅಂತ ಅಂದ್ರೇ ಒಂಥರ ಭಯ ಆಗುತ್ತೆ. ಯಾಕೆ ಅಂತಂದರೆ ಅಷ್ಟು ಪಾತ್ರೆಗಳಿರುತ್ತೆ, ಅಷ್ಟು ಕೆಲಸ ಕೊಡುತ್ತೆ. ಸೊ ಹಂಗಾಗಿನೇ ನಾನು ಸಂಡೇನೇ ಮಾಡ್ಕೊಬೇಕು, ಅಡುಗೆ ಮನೆನ ಕಂಪ್ಲೀಟಾಗಿ ಸಂಡೇ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟೇ ಡಿಸೈಡ್ ಆಗಿದ್ದೆ. ಸೊ ಬೆಳಗ್ಗೆ ಬೇಗನೆ ಎದ್ದು ಆ ಮಕ್ಕಳು ಎದ್ದೇಳೋಕ್ಕೂ ಮುಂಚೆ ಮೇಲ್ಗಡೆ ಏನು ಸಜ್ಜೆ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಶುರು ಮಾಡಿಕೊಂಡೆ ಕೆಲಸನ. ಸೊ ಎಲ್ಲ ಪಾತ್ರೆಗಳನ್ನೂ ಕೆಳಗಡೆ ಇಳಿಸ್ಕೊಂಡು ಸೊ ಸಜ್ಜೆ ಎಲ್ಲ ನೀಟಾಗಿ ಧೂಳು ಹೊಡ್ಕೊಂಡು ಅದನ್ನೆಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿಕೊಂಡೆ. ಇನ್ನೊಂದೇನೆಂದರೆ ಸಂಡೇ ಏನಕ್ಕೆ ಅಡುಗೆ ಮನೆ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಸಂಡೇ ಅಮ್ಮನಿಗೆ ರಜಾ ಇರುತ್ತೆ ಅಲ್ವಾ ಕೆಲಸ. ಸೊ ಮಕ್ಕಳಿಬ್ರು ಅಲ್ಲಿ ಬಿಟ್ಬಿಟ್ರೆ ನನಗೆ ಸ್ವಲ್ಪ ಟೆನ್ಷನ್ ಫ್ರೀ ಅಂತ ಹೇಳ್ಬೋದು. ಯಾಕೆಂತಂದರೆ ಅವ್ರಿಗೆ ಊಟ ಮಾಡಿಸ್ಬೇಕು ಟೈಮ್ ಸರಿಯಾಗಿ, ಅಥವಾ ಅವ್ರು ಫ್ರೆಶಪ್ ಆಗಬೇಕು, ಅದೆಲ್ಲ ಟೆನ್ಷನ್ ಇರೋದಿಲ್ಲ. ಆ ಕೆಲಸ ಎಲ್ಲ ಅವ್ರಲ್ಲಿ ಮಾಡ್ತಾರಲ್ವಾ ಅಂತ ಅಂದ್ಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಅದರ ಲಾಸ್ಟ್ ಮೂಮೆಂಟಲ್ಲಿ ಅಮ್ಮನಿಗೆ ಸಂಡೇ ಕೆಲಸ ಇದೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಮತ್ತೆ ಈ ಕೆಲಸನ ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಹೆಂಗಾದರೂ ಮಾಡಿ ಇವತ್ತು ಕೆಲಸ ಮುಗಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೆ. ಇನ್ನು ನಮ್ಮನೆಯವರು ಇಲ್ಲ ನಾನು ಕೆಲಸಕ್ಕೆ ಹೋಗೋದಿಲ್ಲ, ಸಂಡೇ ಅಲ್ವಾ, ನಾನು ಇರ್ತೀನಿ, ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಅಂದರು. ಬಟ್ ಅವ್ರು ನನಗೆ ಯಾವ ಥರ ಹೆಲ್ಪ್ ಮಾಡಿಕೊಟ್ರು ಅಂದರೆ, ಮೇಲಿರೋ ಪಾತ್ರೆಗಳನ್ನ ಕೆಳಗೆ ಇಳಿಸ್ಕೊಟ್ರು. ಎಲ್ಲ ಕಂಪ್ಲೀಟ್ ಆದಮೇಲೆ ಅದೇನು ಪಾತ್ರೆಗಳಿದೆ ಅದನ್ನು ನನಗೆ ಮೇಲೆ ಎತ್ಕೊಟ್ರು. ಇದು ಇಷ್ಟೇ ಅವ್ರು ನನಗೆ ಹೆಲ್ಪ್ ಮಾಡಿದ್ದು. ಬಟ್ ಅಂದರೆ ಮಕ್ಕಳಿಬ್ರು ನೋಡಿಕೊಂಡ್ರು ಸ್ವಲ್ಪ, ಅವರೇ ಅಂದರೆ ಅವ್ರಿಗೆ ಊಟ ಮಾಡಿಸೋದಾಗಿರ್ಬೋದು, ಅವರು ಇಬ್ಬರು ಕಡೆ ಅಷ್ಟು ನಾನು ಗಮನ ಹರಿಸ್ಲಿಕ್ಕಾಗಲಿಲ್ಲ ಅಲ್ವಾ, ಅವರೇ ನೋಡಿಕೊಂಡ್ರು. ಸೊ ಸರಿ ಅಂತ ಹೇಳಿಬಿಟ್ಟು ನಾನು ನನ್ನ ಕೆಲಸಗಳನ್ನೆಲ್ಲ ಶುರು ಮಾಡಿಕೊಂಡೆ. ಸೊ ನಾನು ಆಗಲೇ ಹೇಳ್ದಂಗೆ ಮಕ್ಕಳಿಬ್ಬರು ಎದ್ದೇಳೋಷ್ಟರೊಳಗಡೆ ಮೇಲ್ಗಡೆ ಸಜ್ಜೆ ಮೇಲೆ ಏನಿದೆ ಪಾತ್ರೆಗಳು ಅದನ್ನೆಲ್ಲ ಕೆಳಗೆ ಇಳಿಸ್ಕೊಂಡು ಮೊದಲಿಗೆ ಸಜ್ಜೆನ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಯಾಕೆಂದರೆ ಇದೆಲ್ಲ ನೀಟಾಗಿ ಆರಬೇಕಲ್ವ, ಅಷ್ಟರೊಳಗಡೆ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಸೋರ್ಲಿಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಕೆಲವೊಂದು ಟೈಮು ನಮಗೆ ಲೇಡೀಸ್ಗಳಿಗೆ ಹೆಂಗೆ ಅನಿಸುತ್ತೆ ಅಂತ ಅಂದರೆ, ಪಾತ್ರೆ ಬೇಡ ಅಂತ ಅನಿಸೋದೆ ಈ ಥರ ಡೀಪ್ ಕ್ಲೀನಿಂಗ್ ಕೆಲಸ ಮಾಡುವಾಗ. ಈ ಕೆಲಸ ಮುಗ್ದೋಯ್ತು ಅಂತ ಅಂದರೆ ಆಮೇಲೆ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಲಿ ಅಥವಾ ಬೇರೆ ಏನಾದರೂ ಪಾತ್ರೆಗಳು ನೋಡಿದಾಗ ಅಯ್ಯೋ ಇದು ಬೇಕಾಗುತ್ತೆ, ಇದು ಇರಲಿ ಅಂತ ತೊಗೊಂಡು ಬಂದು ಇಟ್ಕೊಂಡ್ಬಿಡ್ತೀವಿ. ಬಟ್ ಈ ಥರ ಕ್ಲೀನ್ ಮಾಡುವಾಗಲೇ ಯಾಕಪ್ಪ ಇಷ್ಟು ಪಾತ್ರೆಗಳಿದೆ, ಏನಕ್ಕೆ ಬೇಕಿದೆಲ್ಲ, ನಾವು ಯೂಸೇ ಮಾಡಲ್ವಲ್ಲ ಅಂತ ಅನಿಸುತ್ತೆ.
ನಿಜವಾಗ್ಲೂ ಸುಮಾರು ಪಾತ್ರೆಗಳಂತೂ ಎಷ್ಟು ನೀಟಾಗಿತ್ತು ಗೊತ್ತಾ. ಯಾಕೆಂತಂದರೆ ಎಲ್ಲದಕ್ಕೂ ಚೀಲನ ಕಟ್ಟಿ ಕವರ್ನ ಕಟ್ಟಿ ಇಟ್ಬಿಟ್ಟಿರೋದ್ರಿಂದ ತೊಳೆಯೋಕ್ಕೂ ಮುಂಚೆನೇ ಯಾವುದೇ ಥರ ಧೂಳಿರಲಿಲ್ಲ. ಬಟ್ ನನಗೆ ಒಂದಂತೂ ಅರ್ಥ ಆಯಿತು, ನೆಕ್ಸ್ಟ್ ಟೈಮು ಇದನ್ನೆಲ್ಲ ಕ್ಲೀನ್ ಮಾಡೋದು ಬೇಡ, ಕವರ್ ಏನು ಕಟ್ಟಿರ್ತೀನಿ ಅದು ನೀಟಾಗಿ ಇರುತ್ತೆ, ಧೂಳೇನೂ ಆಗಿರೋದಿಲ್ಲ. ಹಾಗಾಗಿ ನಾನು ಅದು ಕವರ್ ಒಂದು ಚೇಂಜ್ ಮಾಡ್ಕೊಂಬಿಡೋಣ ಅಷ್ಟೇನೆ. ಇನ್ನು ಕೆಳಗಡೆ ಏನಿದೆ ಡೈಲಿ ಯೂಸ್ ಮಾಡೋವಂಥ ಪಾತ್ರೆಗಳಂತೂ ನಾವು ಪ್ರತಿನಿತ್ಯ ಯೂಸ್ ಮಾಡ್ತಿರ್ತೀವಿ, ಸ್ವಲ್ಪ ಧೂಳು ಕೂತಿರ್ಬೋದು, ಅಂದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆದೆ. ಮತ್ತು ಇನ್ನೊಂದಷ್ಟು ಪಾತ್ರೆಗಳನ್ನೆಲ್ಲ ಕೆಲವೊಂದಷ್ಟು ಪಾತ್ರೆಗಳನ್ನ ತೆಗೆದುಬಿಟ್ಟೆ, ಯೂಸೇ ಮಾಡಲ್ಲ ಅಲ್ವಾ, ಅಂದರೆ ಹಳೇದು ಅದನ್ನು ಯೂಸೇ ಮಾಡೋದಿಲ್ಲ ಅನ್ನೋ ಪಾತ್ರೆಗಳನ್ನೆಲ್ಲ ಒಂದಷ್ಟು ತೆಗೆದುಬಿಟ್ಟೆ, ಯೂಸ್ ಮಾಡೋದು ಬೇಡ ಅದನ್ನು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಏನಕ್ಕೆ ಈಗಿನ ಜನ್ರೇಷನ್ ಅವ್ರಿಗೆ ಪಾತ್ರೆಗಳಷ್ಟು ಬೇಡ ಅನಿಸುತ್ತೆ ಅಂತ ಅಂದರೆ, ಇವಾಗಂತೂ ನಿಜವಾಗ್ಲೂ ಎಷ್ಟು ಮುಂದುವರೆದ್ಬಿಟ್ಟಿದೆ ಅಂತ ಅಂದರೆ, ಈಗ 10 ಜನ ಇರಲಿ ಅಥವಾ ಒಂದು 20 ಜನ ಇರಲಿ ಕ್ಯಾಟ್ರಿಂಗ್ ಹೇಳ್ಕೊಳ್ಳೋದು ಅಥವಾ ಹೋಟೆಲ್ಗಳಲ್ಲಿ ಊಟನ ಬುಕ್ ಮಾಡ್ಕೊಳ್ಳೋದು ಬಂದುಬಿಟ್ಟಿರೋದ್ರಿಂದ ಅಡುಗೆ ಮಾಡೋವಂಥ ಕೆಲಸ ತಪ್ಪುತ್ತೆ, ಪಾತ್ರೆ ಅವಶ್ಯಕತೆ ಇರೋದಿಲ್ಲ. ಬಟ್ ಆವಾಗ ಹೇಗಿತ್ತು ಅಂತ ಅಂದರೆ, ಅದು 100 ಜನ ಇರಲಿ 200 ಜನ ಇರಲಿ ಮನೆಯಲ್ಲೇ ಅಡುಗೆ ಮಾಡೋರು. ಹಂಗಾಗಿನೇ ಅಡುಗೆಗೆ ಏನೇನು ಬೇಕು, ಪಾತ್ರೆಗಳಾಗಿರ್ಬೋದು, ಸ್ಟವ್ ಆಗಿರ್ಬೋದು, ಪ್ರತಿಯೊಂದೂ ಸಹ ತೆಗೆದು ಇಟ್ಕೊಳ್ಳೋರು. ಸೊ ಅವಾಗೇನೆಂದರೆ ಪಾತ್ರೆಗಳ ಮೇಲೆ ಕ್ರೇಜು, ಯಾರ ಮನೇಲಿ ಎಷ್ಟು ಪಾತ್ರೆ ಇದೆ, ಸೊ ಒಂಥರ ಏನೋ ಗ್ರೇಟ್ ಅನ್ನೋ ಥರ. ಬಟ್ ಇವಾಗ ಯಾರಿಗೂ ಆ ಥರ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ, ನಾವುಗಳೇ ಇಷ್ಟು ಪಾತ್ರೆ ಇಟ್ಕೊಂಡಿರೋದು ಅಂತ ಅನಿಸುತ್ತೆ. ನಾವೇನಂದರೆ, ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ, ಈಗೇನೋ ಒಂದು ಸಮಯ ಸಂದರ್ಭಕ್ಕೆ ಬೇಕಾಗುತ್ತೆ ಪಾತ್ರೆ, ಸೊ ಅವಾಗ ಹೋಗಿ ನಾವು ಇನ್ನೊಬ್ರನ್ನ ಕೇಳೋದು ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಪಾತ್ರೆ ಬೇಕಾಗುತ್ತೆ ಅಂತ ಹೇಳಿ ತೆಗೆದಿಟ್ಕೊಳ್ಳೋ ಅಂಥದ್ದು ನಾ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮನೇಲಿ ಅಷ್ಟು ಪಾತ್ರೆ ಇಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕೆಂತಂದರೆ ನಮಗೆ ನನ್ನ ಮನೆಯಲ್ಲಿ ಸ್ವಲ್ಪ ದಡೆವಡಿಗೆ ಅಂತ ಮಾಡೋದೇ ಮನೆ ದೇವ್ರ ಹಬ್ಬ ಅಂತ ಮಾಡಿದಾಗ, ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನಾದರೂ ಫಂಕ್ಷನ್ ಮಾಡಿದ್ರೆ ನಾವೂ ಸಹ ಕ್ಯಾಟ್ರಿಂಗೇ ಹೇಳ್ಕೊತೀವಿ. ಹಾಗಾಗಿನೇ ಸೊ ಆ ಥರ ಮನೆ ದೇವ್ರ ಹಬ್ಬ ಅಂತ ಎಲ್ಲ ಮಾಡುವಾಗ ಅವಾಗ ಏನು ಪಾತ್ರೆಗಳ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿರೋ ಅಂಥದ್ದು. ಇನ್ನು ಕೆಳಗಡೆ ಬಳಸೋವಂಥ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಒಂದು ಸಂಸಾರಕ್ಕೆ ಬೇಕಾಗುವಂಥ ಪಾತ್ರೆಗಳು. ಸೊ ಇದಕ್ಕೂ ಮೀರಿ ಇನ್ನೂ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಅದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಆ ಥರ ಪಾತ್ರೆಗಳೆಲ್ಲ ನಮ್ಮ ಮನೇಲೂ ಇಲ್ಲ. ಇನ್ನು ಅಡುಗೆ ಮನೆ ಮೇಲ್ಗಡೆ ಸಜ್ಜೆ ಕೆಲಸ ಮುಗಿದ ಮೇಲೆ ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನೆಕ್ಸ್ಟ್ ಕೆಲಸನ ಶುರು ಮಾಡಿದೆ. ಅಂದರೆ ಕೌಂಟರ್ ಟಾಪಲ್ಲಿ ಏನು ಪಾತ್ರೆಗಳಿದೆ ಮತ್ತು ಇನ್ನು ಅದ್ರ ಕೆಳಗಡೆ ಪಾತ್ರೆಗಳೇನು ಒಂದಷ್ಟು ಇಟ್ಕೊಂಡಿರ್ತೀವಿ ಅದು, ಮತ್ತು ಇನ್ನು ಪ್ಲಾಸ್ಟಿಕ್ ಬಾಕ್ಸ್ಗಳು ಒಂದಷ್ಟು ಯೂಸ್ ಆಗೋವಂಥದ್ದು. ಸೊ ಎಲ್ಲನೂ ಕಂಪ್ಲೀಟಾಗಿ ನೀಟಾಗಿ ತೊಳೆದ್ಬಿಟ್ಟು ಈಚೆ ಸೋರ್ಲಿಕ್ಕೆ ಇಟ್ಬಿಟ್ಟೆ. ಸೊ ಅದೆಲ್ಲ ನೀಟಾಗಿ ನೀರು ಸೋರೋಷ್ಟರೊಳಗಡೆ ನಾನಿಲ್ಲಿ ಅಡುಗೆ ಮನೆನ ನೀಟಾಗಿ ಶೆಲ್ಫ್ಗಳೆಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನನಗೆ ಸ್ಪೇಸ್ ಸಿಗುತ್ತೆ ಅಲ್ವಾ. ಹಾಗಾಗಿ ಸೊ ನಾನು ನಿಧಾನಕ್ಕೆ ಮಾಡ್ತಾ ಬಂದೆ, ಯಾಕೆಂದರೆ ಬೆಳಗ್ಗೆ ಬೇಗನೆ ಕೆಲಸಕ್ಕೆ ಕೈ ಹಾಕಿದ್ರಿಂದ ತುಂಬಾ ಟೈಮ್ ಇತ್ತು. ಹಾಗಾಗಿನೇ ಮತ್ತು ಇನ್ನೊಂದೇನೆಂದರೆ ಒಬ್ಳಿಗೊಬ್ಬಳೇ ಕೆಲಸ ಮಾಡೋದ್ರಿಂದ ಸ್ವಲ್ಪ ಕೆಲಸ ಬೇಗನೆ ಶುರು ಮಾಡಬೇಕಾಗಿ ಬಂತು. ಯಾಕೆಂತಂದರೆ ಕೆಲವೊಬ್ಬರು ಮನೆಗಳಲ್ಲಿ ಈ ಥರ ಡೀಪ್ ಕ್ಲೀನಿಂಗ್ ಅಂತ ಅಂದರೆ ಇನ್ನೊಬ್ಬರು ಸಪೋರ್ಟಿಗೆ ಇದ್ದೇ ಇರ್ತಾರೆ. ಅಂದರೆ ಒಬ್ಬರು ಪಾತ್ರೆಗಳನ್ನೆಲ್ಲ ತೊಳೆದು ಕೊಟ್ಟರೆ ಇನ್ನೊಬ್ಬರು ಅದನ್ನು ಒರೆಸಿ ಎತ್ತಿಡೋದು, ಅಥವಾ ಇನ್ನೊಬ್ಬರು ಅಲ್ಲಿ ತೊಳಿತಿದ್ದಾರೆ ಅಂತ ಅಂದರೆ ಅಡುಗೆ ಮನೆನೋ ಅಥವಾ ಇನ್ನೊಂದೇನೋ ಒಂದು ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊತಾರಲ್ವ. ಬಟ್ ನಾನಿಲ್ಲಿ ಯಾರ ಹೆಲ್ಪು ತೊಗೊಂಡಿಲ್ಲ, ನನಗೆ ನಾನೇ ನನ್ನ ಮನೆ ಕೆಲಸನ ನಾನು ಮಾಡ್ಕೊತಾ ಇದ್ದೀನಿ. ಯಾಕೆಂತಂದರೆ ನಮ್ಮ ಮನೆಗಳಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೂ ಸಿಗೋದೊಂದು ಸಂಡೇನಲ್ಲಿ ನಾವು ಅವ್ರನ್ನ ಬನ್ನಿ ಅನ್ನೋದು ಅಥವಾ ನಮ್ಮ ಅಮ್ಮನ ಕರೆಯೋದು ಅಥವಾ ನಮ್ಮ ನಾದಿನ ಕರೆಯೋದು ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಹಂಗಾಗಿ ನಮ್ಮ ಮನೆ ಕೆಲಸ ನಾವು ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಈ ಕೆಲಸನ ಮಾಡ್ತಾ ಬಂದೆ. ಈ ಕೆಲಸ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಪಾಪುಗೆ ಊಟ ಮಾಡಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಟೈಮ್ ನೋಡಿದ್ರೆ ಆಲ್ರೆಡಿ 3:30 4 ಗಂಟೆನೋ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಮ್ಮನೆಯವ್ರು ಸ್ವಲ್ಪ ಏನೋ ಹೊರಗಡೆ ಕೆಲಸ ಬಂತು ಅಂತ ಅವ್ರು ಹೊಟ್ಟೋದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ನಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವನ್ನ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಸೊ ನಾನೂ ಸಹ ಇನ್ನೂ ಊಟ ಮಾಡಿರಲಿಲ್ಲ. ಅಂದರೆ ಅಡುಗೆ ಮನೆ ಎಲ್ಲ ಒರೆಸಿ ಆಗಿತ್ತು, ಪಾತ್ರೆಗಳೆಲ್ಲ ತೊಳೆದಾಗಿತ್ತಲ್ವ, ಅದನ್ನೆಲ್ಲ ನೀರು ಸೋರ್ಲಿಕ್ಕೆ ಇಟ್ಟಾದಮೇಲೆ ಪಾಪುಗೆ ಊಟ ಮಾಡಿಸಿ ನಾನೂ ಸ್ವಲ್ಪ ಊಟ ಮಾಡಿ ಆಮೇಲೆ ಪಾತ್ರೆಗಳೆಲ್ಲ ನೋಡಿ ಸುಮಾರು ಹೊತ್ತು ನೀರು ಸೋರ್ಲಿಕ್ಕೆ ಇಟ್ಟಿದ್ದರಿಂದ ಜಾಸ್ತಿ ಪಾತ್ರೆಗಳೆಲ್ಲ ಒರೆಸೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೀಟಾಗಿ ಎಲ್ಲ ನೀರು ಸೋರ್ಬಿಟ್ಟಿರುತ್ತಲ್ವ,
ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಎಲ್ಲ ಪಾತ್ರೆಗಳನ್ನೂ ಆಯಾ ಜಾಗಕ್ಕೆ ಆರ್ಗನೈಸ್ ಮಾಡಿ ಅಡುಗೆ ಮನೆ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ಎಲ್ಲ ಕೆಲಸ ಮುಗಿಯೋಷ್ಟರೊಳಗಡೆ ಒಂದು 6 ಗಂಟೆ 6:30ನೇ ಆಗಿತ್ತು. ಇನ್ನು ಫಿಲ್ಟರ್ ಕ್ಲೀನ್ ಮಾಡೋದೊಂದು ಕೆಲಸ ಪೆಂಡಿಂಗ್ ಇತ್ತು. ಸೊ ಇದು ನಮ್ಮನೆಯವ್ರ ಕೆಲಸ. ಹಾಗಾಗಿ ಸೊ ಇದೊಂದು ಕೆಲಸ ಪೆಂಡಿಂಗ್ ಮಾಡಿದ್ರೆ ಅದು ಕಂಪ್ಲೀಟ್ ಅಂತ ಅನಿಸೋದಿಲ್ಲ ಅಡುಗೆ ಮನೆ. ಹಾಗಾಗಿ ಅವ್ರಿಗೆ ಹೇಳಿದೆ, ಇಲ್ಲ ನನಗೆ ಇವತ್ತೇ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಕೊಟ್ಬಿಡು ಫಿಲ್ಟರ್ನ ಅಂತ ಹೇಳಿಬಿಟ್ಟು, ಸರಿ ಅಂತ ಹೇಳಿಬಿಟ್ಟು ಅವರು ಒಂದು ಸರ್ವಿಸ್ ಮಾಡೋ ಥರನೇ ಎಲ್ಲ ನೀಟಾಗಿ ಫಿಲ್ಟರ್ನ ಕ್ಲೀನ್ ಮಾಡಿ ಅವ್ರ ಕೆಲಸನೂ ಮುಗಿಸ್ಕೊಟ್ರು. ಹಬ್ಬ ಅಡುಗೆ ಮನೆ ಅಂತೂ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮುಗೀತು. ಒಂಥರ ಖುಷಿ ಆಯಿತು, ಮನ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆದಾಗ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಡುಗೆ ಮನೆ ಅಂತ ಹೇಳಿಬಿಟ್ಟು. ಏನಕ್ಕೆ ಅಂತ ಅಂದರೆ ಲಾಸ್ಟ್ ಇಯರು ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ 3 ಡೇಸ್ ಏನೋ ತೊಗೊಂಡಿದ್ದೆ ಟೈಮು. ಏನಕ್ಕೆ ಅಂತ ಅಂದರೆ ಅದು ವೀಕ್ ಡೇಸಲ್ಲಿ ಮಾಡಿದ್ದೆ, ಹಾಗಾಗಿ ನೆನೆ. ಸೊ ನಾನು ಅದಕ್ಕೋಸ್ಕರನೇ ಇವತ್ತು ಸಂಡೇನೇ ಅಡುಗೆ ಮನೆ ಕೆಲಸನ ಮುಗಿಸ್ಕೊಬೇಕು. ಸಂಡೇ ಅಂತಂದರೆ ಮಕ್ಕಳಿಗೆ ಸ್ಕೂಲು ಕಳಿಸ್ಬೇಕು, ಟಿಫನ್ ಮಾಡಬೇಕು, ಆ ಟೆನ್ಷನ್ ಎಲ್ಲ ಇರೋದಿಲ್ಲ ಅಲ್ವಾ. ಮತ್ತೆ ಅವ್ರು ಬರ್ತಾರೆ, ಆವಾಗ ಅವ್ರ ಕಡೆ ಗಮನ ಹರಿಸ್ಬೇಕು. ಸೊ ಆ ಥರ ಟೆನ್ಷನ್ ಇರೋದಿಲ್ಲ ಅಂದ್ಬಿಟ್ಟೇ ನಾನು ಭಾನುವಾರನೇ ಈ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಬೇಡದಲ್ಲೇ ಇರೋ ಥಿಂಗ್ಸ್ಗಳು. ಹಾಗಾಗಿ ಪಾತ್ರೆಗಳು ಅದನ್ನೆಲ್ಲ ನೀಟಾಗಿ ಗುಜ್ರಿಗೆ ಹಾಕ್ಬಿಟ್ಟು ಅದರಿಂದ ಒಂದಷ್ಟು ಅಮೌಂಟ್ ಬಂತು, ತೊಗೊಂಬಂದೆ. ಇನ್ನು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಡೇ 4. ಇನ್ನು ವೀಕ್ ಡೇಸ್ ಆಗಿರೋದ್ರಿಂದ ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿ ಅವ್ರ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲರೂ ಆಫೀಸ್ಗೆ ಸ್ಕೂಲ್ಗೆ ಹೋದ್ಮೇಲೆ ನನ್ನ ಕೆಲಸನ ಶುರು ಮಾಡಿಕೊಂಡೆ. ಇನ್ನೊಂದೇನೆಂದರೆ 12:30 ಅಷ್ಟರೊಳಗಡೆ ಹಾಲೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕಿತ್ತು. ಸೊ ಹಂಗಾಗಿ ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ, ಬೇಗ ಬೇಗ ಶುರು ಮಾಡಿಕೊಂಡೆ. ಮೊದಲಿಗೆ ವಾಲ್ ಮೇಲೆ ಇದ್ದಿದ್ದಂಥ ಫೋಟೋಸ್ಗಳನ್ನೆಲ್ಲ ನೀಟಾಗಿ ತೆಗೆದು ಅದನ್ನೆಲ್ಲ ನೀಟಾಗಿ ಒರೆಸಿ ಏನಿದೆ ವಾಲ್ ಮೇಲೆ ಇದ್ದಿದ್ದೆಲ್ಲ ಐಟಮ್ಸ್ಗಳನ್ನ ರೂಮ್ಗೆ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಧೂಳೆಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಸೊ ನಾನು ಆಗಲೇ ತೋರಿಸಿದ್ನಲ್ಲ ಒಂದು ವಾಸ್, ನೀವು ನೋಡ್ಬೋದು ಎಷ್ಟು ಧೂಳು ಕೂತಿತ್ತು ಅಂತ ಹೇಳಿ. ಸೊ ಅದನ್ನು ಒಂದು ವಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇನ್ನೊಂದು ಧೂಳಿರೋದು ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಸೊ ನಾನು ಅದರಲ್ಲೂ ತಿಂಗಳ ಮನೆನ ಕ್ಲೀನ್ ಮಾಡ್ತಿರ್ತೀನಿ, ಆದರೂ ಸಹ ಧೂಳು ಅನ್ನೋದು ಬಂದೇ ಬರುತ್ತೆ. ಏನೂ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡ್ರು ಅಲ್ಲಿ ಇಲ್ಲಿ ಸ್ವಲ್ಪ ಧೂಳು ಅನ್ನೋದು ಹಾಗೆ ಆಗುತ್ತೆ. ಇನ್ನು 12:30ಗೆಲ್ಲ ವೇದಾಂಶನ ಸ್ಕೂಲಿಂದ ಕರ್ಕೊಂಬರ್ಬೇಕಲ್ವಾ, ಹಾಗಾಗಿ ಅಷ್ಟರೊಳಗಡೆ ನನ್ನ ಕೆಲಸ ಮುಗಿಬೇಕು ಅಂತಲೇ ಬೇಗನೆ ಮಾಡ್ತಾ ಬಂದೆ. ಇದರಲ್ಲೂ ಅಷ್ಟೇ ನಾನು ಆಲ್ರೆಡಿ ಹಾಲಲ್ಲಿರೋವಂಥ ಬೀರುನ ಎಲ್ಲ ನೀಟಾಗಿ ಬಟ್ಟೆಗಳೆಲ್ಲ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಇನ್ನು ಏನು ಹಾಲಲ್ಲೊಂದು ಬಾಕ್ಸ್ ಟೈಪ್ ದಿವಾನ ಇದೆ, ಅದರಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಇವಾಗ ಧೂಳೆಲ್ಲ ಹೊಡ್ಕೊಂಡು ಹಾಲನ್ನ ಕ್ಲೀನ್ ಮಾಡಿಕೊಂಡ್ರೆ ಹಾಲು ಕಂಪ್ಲೀಟ್ ಅನಿಸುತ್ತೆ. ಅದೇನಾದರೂ ನಾವು ಇವಾಗ ಬೀರಲ್ಲೂ ಇನ್ನೂ ಕೆಲಸ ಇದೆ ಅಥವಾ ಕಬೋರ್ಡಲ್ಲೂ ಇನ್ನೂ ಕೆಲಸ ಇದೆ ಅಂತ ಅಂದರೆ ಅದು ಕಂಪ್ಲೀಟ್ ಅನಿಸೋದಿಲ್ಲ. ಇನ್ನು ಫ್ರಿಜ್ಜದೊಂದು ಕೆಲಸ ಇರುತ್ತೆ ಅಲ್ವಾ, ಅದೂ ಸಹ ಒಂದು ದಿನ ಟೈಮ್ ಹಿಡಿಯುತ್ತೆ ಫ್ರಿಜ್ ಕೆಲಸನೂ. ಅದಕ್ಕೇ ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲಲ್ಲಿ ಕಂಪ್ಲೀಟಾಗಿ ಕೆಲಸಗಳನ್ನ ಮಾಡ್ತಾ ಬಂದೆ.
ನೋಡಿ ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರೂ ನನಗೆ ಟೈಮೇ ಸಾಲಿಲ್ಲ. ಟೈಮ್ ಆಲ್ರೆಡಿ 12:30 ಆಗೇ ಹೋಯಿತು. ಇನ್ನೂ ಕೆಲಸ ಪೆಂಡಿಂಗ್ ಇತ್ತು. ಈಗ ಅರ್ಧಂಬರ್ಧ ಕೆಲಸ ಬಿಟ್ಟು ವೇದಾಂಶನ ಹೋಗಿ ಹೆಂಗೆ ಕರ್ಕೊಂಬರೋದು ಅನ್ನೋದು ಒಂದು ಟೆನ್ಷನ್ ಆಯಿತು. ಹಾಗಾಗಿ ನಾನೇನು ಮಾಡಿದೆ, ನಮ್ಮ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ಹೇಳಿದೆ. ಪಾಪ ಅವರು ವೇದಾಂಶನ ಕರ್ಕೊಂಬಂದರು. ಹಾಗಾಗಿದ್ದರಿಂದ ನನ್ನ ಕೆಲಸ ನಾನು ಕಂಟಿನ್ಯೂ ಮಾಡಿಕೊಂಡು ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಸೊ ಇದೇ ಉದ್ದೇಶಕ್ಕೇ ನಾನು ಅಂದರೆ ವೀಕ್ ಡೇಸಲ್ಲಿ ಕೆಲಸಗಳೆಲ್ಲ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕೆಂದರೆ ಸ್ಕೂಲಿಗೆ ಮಕ್ಳನ್ನ ಬಿಟ್ಟಿರ್ತೀವಿ, ಅವ್ರು ಬರೋಷ್ಟರೊಳಗಡೆ ಒಂದು ಅಡುಗೆ ಮಾಡಬೇಕಾಗುತ್ತೆ. ಅಥವಾ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನೋಡಿ ಈ ಥರ ಕರ್ಕೊಂಬರಬೇಕು, ಈ ಥರ ಕೆಲಸಗಳಿರುತ್ತೆ ಅಂದ್ಬಿಟ್ಟೇ ನಾನು ಸ್ವಲ್ಪ ಸ್ಯಾಟರ್ಡೆ ಸಂಡೇ ಅಷ್ಟರೊಳಗಡೆ ಅಡುಗೆ ಮನೆ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದು. ಸೊ ಇದು ಪಾತ್ರೆಗಳೆಲ್ಲ ತೊಳೆಯೋ ಟೈಮಲ್ಲಿ ಈ ಥರ ಅಡುಗೆ ಮಾಡಬೇಕು, ಮಕ್ಳನ್ನ ಕರ್ಕೊಬರಬೇಕು ಅನ್ನೋದು ಟೆನ್ಷನ್ ಇತ್ತು ಅಂತಂದರೆ ನಿಜವಾಗ್ಲೂ ಯಾವ ಕೆಲಸ ಮಾಡೋದು ಅನ್ನೋದು ಬೇಜಾರಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಈ ವರ್ಷ ನನಗೊಂದು ಐಡಿಯಾ ಬಂತು, ಅಂದರೆ ಭಾನುವಾರನೇ ಅಡುಗೆ ಮನೆ ಕೆಲಸನ ಇಟ್ಕೋಬೇಕು ಅಂತ ಹೇಳಿ. ಸೊ ನೀವು ನೋಡ್ತಾ ಇರ್ಬೋದು, ಹಾಲೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿದೆ. ಇನ್ನು ಕರ್ಟನ್ಸ್ ಎಲ್ಲ ಏನೂ ತೆಗಿಲಿಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಹಬ್ಬ ಹತ್ರ ಮಾಡಿಕೊಂಡು ಕರ್ಟನ್ಸು ಬೆಡ್ಶೀಟು ಇದನ್ನೆಲ್ಲ ತೆಗಿಯೋಣ ಅಂತ ಹೇಳಿಬಿಟ್ಟು. ಸೊ ನೋಡಿ ಹಾಲೆಲ್ಲ ಕಂಪ್ಲೀಟಾಗಿ ನೀಟಾಗಿದೆ. ನಮ್ಮ ವೇದಾಂಶು ಸೈಲೆಂಟಾಗಿ ಕೂತಿದ್ದಾನೆ. ಇನ್ನು ಹಾಲಲ್ಲಿದ್ದಂಥ ಸಣ್ಣ ಪುಟ್ಟ ವಾಸು ಮತ್ತಿನ್ನು ಏನಿದೆ ಆರ್ಟಿಫಿಷಿಯಲ್ ಫ್ಲವರು ಇದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಅಂದರೆ ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಲಸ ಮತ್ತೆ ಉಳಿಸ್ಕೊಂಬಾರ್ದಲ್ವ, ಹಾಗಾಗಿ ಸೊ ಇದನ್ನೆಲ್ಲ ನೀಟಾಗಿ ಸೋರ್ಲಿಕ್ಕೆ ಈಚೆ ಇಟ್ಟೆ. ಸ್ವಲ್ಪ ಪ್ಯಾಸೇಜ್ ಇರೋದ್ರಿಂದ ಈ ಥರ ಪಾತ್ರೆಗಳೆಲ್ಲ ಏನಾದರೂ ತೊಳೆದಾಗ ಈ ಥರ ಐಟಮ್ಸ್ಗಳನ್ನೆಲ್ಲ ಈಚೆ ಇಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಹಾಲೆಲ್ಲ ಕ್ಲೀನ್ ಆಯಿತು. ಇನ್ನು ನೆಕ್ಸ್ಟ್ ಡೇ ಅಂದರೆ ಡೇ 5 ಅಂದರೆ ಫ್ರಿಜ್ ಒಂದು ಕೆಲಸ ಪೆಂಡಿಂಗ್ ಇತ್ತು. ಸೊ ಇಷ್ಟೆಲ್ಲ ಕೆಲಸ ಮಾಡಿ ಇದೊಂದು ಕೆಲಸ ಹೆಂಗೆ ಉಳಿಸ್ಕೊಳ್ಳೋದಕ್ಕಾಗುತ್ತೆ, ಇದನ್ನು ಮುಗಿಸ್ಬಿಡೋಣ ಅನ್ನೋದೊಂದು ಜೋಶ್ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಫಸ್ಟಿಗೆ ಅಂದರೆ ಫ್ರಿಜ್ ಕ್ಲೀನ್ ಮಾಡಲಿಕ್ಕೇನೆ ಕೆಲಸ ಶುರು ಮಾಡಿಕೊಂಡೆ. ಅಡುಗೆ ಮನೆಯಲ್ಲಿ ಏನೂ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಮಂಗಳವಾರ ಆಗಿತ್ತಲ್ವ, ಟಿಫನ್ ಎಲ್ಲ ಮಾಡಬೇಕಿತ್ತಲ್ವ, ಆ ಕೆಲಸನ ಪೆಂಡಿಂಗ್ ಇಟ್ಟು ನಾನೇನು ಮಾಡಿದೆ, ಫ್ರಿಜ್ಜಲ್ಲಿರೋ ಐಟಮ್ಸ್ಗಳನ್ನೆಲ್ಲ ಈಚೆ ತೆಗೆದಿಟ್ಟು ಆ ಬಾಕ್ಸ್ಗಳನ್ನೆಲ್ಲ ಈಚೆ ಇಟ್ಟು ನೀವು ನೋಡ್ತಾ ಇರ್ಬೋದು ಟೈಮು 6:30. ಸೊ ಏನಂದರೆ ಮಕ್ಕಳೆದೊಳಷ್ಟರೊಳಗಡೆ ಎಲ್ಲ ಅಂದರೆ ತೊಳೆಯೋದೆಲ್ಲ ಇರುತ್ತಲ್ವ, ಅಂದರೆ ಫ್ರಿಜ್ಜಲ್ಲಿ ಏನಿದೆ ಈ ಥರ ಬಾಕ್ಸಸ್ಗಳೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಟ್ಬಿಡೋಣ. ಇದೆಲ್ಲ ಕ್ಲೀನ್ ಮಾಡಾದಮೇಲೆ ಅಡುಗೆ ಮನೆಯಲ್ಲಿ ಹೋಗಿ ಟಿಫನ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರೊಳಗಡೆ 1 ಅವರ್ ನನಗೆ ಟೈಮ್ ಆಯಿತು, ಅಂದರೆ 7:30 ಟೈಮ್ ಆಯಿತು. ಸೊ ಇದು ಬಂದು ಒಂದಷ್ಟು ಪ್ಲಾಸ್ಟಿಕ್ಸು ಇದನ್ನು ತೊಗೊಂಬಂದಿದ್ದೆ. ಈ ಕ್ಲಿಪ್ಪಿಂಗ್ನ ನಾನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಅಂದರೆ ಹಾಲ್ ಕ್ಲೀನ್ ಮಾಡಿದ್ನಲ್ಲ ಅವತ್ತಿನ ದಿನವೇ ತಂದಿದ್ದು. ಸೊ ಕ್ಲೀನಿಂಗ್ ಕೆಲಸ ಕಂಟಿನ್ಯೂಸ್ ಆಗಿ ಬರಲಿ ಅಂತ ಹೇಳಿಬಿಟ್ಟು ಆ ಥರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇನ್ನು ಹುಡುಗರಿಗೆ ಟಿಫನ್ ಎಲ್ಲ ಮಾಡಿ ಕಳ್ಸಾದ್ಮೇಲೆ ಇನ್ನು ವೇದಾಂಶ್ ಇದ್ದ. ಸೊ ಅವನು 9:30ಗೆ ಹೋಗೋದಲ್ವ, ಹಾಗಾಗಿ ಅವ್ನು ಕೂತಿದ್ದ. ಅವನೊಂದಷ್ಟು ಮಾತಾಡಿಸ್ತಿದ್ದ. ಅವನ್ನ ಮಾತಾಡಿಸ್ಕೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಅದು ನೀರೆಲ್ಲ ಸೋರ್ಲಿಕ್ಕೆ ಇಟ್ಟಿದ್ದೆ, ತೊಳೆದಿದ್ದೆಲ್ಲ. ಸೊ ನೀಟಾಗಿ ನೀರು ಸೋರೋಷ್ಟರೊಳಗಡೆ ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಸೊ ನೋಡಿ ಫ್ರಿಜ್ಜು ಅಷ್ಟೇ ತುಂಬ ಕೆಲಸ ಕೊಡುತ್ತೆ, ಅಂದರೆ ಟೈಮ್ ಹಿಡಿಯುತ್ತೆ. ಟೈಮ್ ಕೊಟ್ಟು ಮಾಡಬೇಕು. ಯಾಕೆಂತಂದರೆ ಈ ರಬ್ಬರ್ ಹತ್ರ ಎಲ್ಲ ಸ್ವಲ್ಪ ಕೊಳೆ ಇರುತ್ತೆ, ಫ್ರಿಜ್ ರಬ್ಬರ್ ಹತ್ರ ಎಲ್ಲ. ಅದನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಅಂದರೆ ನಾವು ಅದೇ ಥರನೇ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನಾರ್ಮಲ್ ಕ್ಲೀನಿಂಗ್ ಅಂದರೆ ಗ್ಲಾಸಸ್ ಎಲ್ಲ ತೆಗೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಕೊಂಡ್ಬಿಡ್ಬೋದು. ಡೀಪ್ ಕ್ಲೀನಿಂಗ್ ಅಂದರೆ ಅದು ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಮಾಡ್ತಾ ಬಂದೆ. ಏನಂದರೆ ಹಿಂದಿನ ದಿನ 12:30 ಅಷ್ಟರೊಳಗಡೆ ಹಾಲ್ ಕ್ಲೀನಿಂಗ್ ಆಗಲಿಲ್ಲ ಅಲ್ವಾ, ಅಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊತಲ್ವಾ. ಸೊ ಇವತ್ತು ಆ ಥರ ಆಗೋದು ಬೇಡ, ಮತ್ತು ನಾನು ಇನ್ನೊಬ್ರಿಗೆ ಹೇಳೋದು ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ವೇದಾಂಶನ ಸ್ಕೂಲಿಂದ ಕರ್ಕೊಂಬರೋಷ್ಟರೊಳಗಡೆ ಫ್ರಿಜ್ಜೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು ಅಂತ ಸ್ವಲ್ಪ ಬೇಗನೆ ಇದ್ದು ಕೆಲಸನ ಶುರು ಮಾಡಿಕೊಂಡೆ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇನ್ನೂ 9:30 ಆಗಿರಲಿಲ್ಲ, ನಾನು ಆಲ್ರೆಡಿ ಅರ್ಧ ಕೆಲಸ ಮುಗಿಸ್ಬಿಟ್ಟಿದ್ದೆ. ಸೊ ಸ್ವಲ್ಪ ಸಾಮಾನೆಲ್ಲ ಏನೂ ಅಷ್ಟು ಇರಲಿಲ್ಲ. ಯಾಕೆಂತಂದರೆ ಈಗ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರೋದ್ರಿಂದ ರೇಷನ್ ಎಲ್ಲ ಏನೂ ತರಿಸಿರಲಿಲ್ಲ. ಫ್ರಿಜ್ಜಲ್ಲೂ ಸ್ವಲ್ಪ ಐಟಮ್ಸ್ಗಳೆಲ್ಲ ಕಮ್ಮಿ ಇತ್ತು, ತರಕಾರಿಗಳೆಲ್ಲ ಏನೂ ತಂದಿರಲಿಲ್ಲ. ಎಲ್ಲ ಬಾಕ್ಸು ಖಾಲಿ ಇದ್ದಿದ್ದರಿಂದ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಫ್ರಿಜ್ ಮೇಲೆ ಏನು ಬಟ್ಟೆ ಹಾಕಿದ್ದೀನಿ, ಅಂದರೆ ಫ್ರಿಜ್ದು ಬಟ್ಟೆ ಬರುತ್ತಲ್ಲ, ಸೊ ಅದನ್ನೆಲ್ಲ ನಾನು ಹಿಂದಿನ ದಿನವೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಫ್ರಿಜ್ ಒಳಗಡೆ ಮಾತ್ರ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ತಾ ಬಂದೆ.
ಇನ್ನು ಫ್ರಿಡ್ಜ್ ಕ್ಲೀನಿಂಗ್ ಕೆಲಸ ಒಂದು ಹಂತಕ್ಕೆ ಮುಗಿತಾ ಬಂತು. ಇನ್ನು ಫ್ರಿಡ್ಜ್ ಕ್ಲೀನ್ ಮಾಡಿದ ದಿನವೇ ಸಂಜೆ ಹೋಗಿ ತರಕಾರಿಗಳನ್ನೆಲ್ಲ ತೊಗೊಂಬಂದೆ. ಸೊ ಆ ಕ್ಲಿಪ್ಪಿಂಗ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಕ್ಲೀನ್ ಮಾಡುವಾಗ ಯಾವುದೇ ಥರ ತರಕಾರಿಗಳೆಲ್ಲ ಏನೂ ಇರಲಿಲ್ಲ, ಯಾಕೆಂತಂದರೆ ಕ್ಲೀನ್ ಮಾಡಬೇಕು ಅಂತ ಗೊತ್ತಿದ್ದರಿಂದ ಏನೂ ತರಿಸಿರಲಿಲ್ಲ. ಸೊ ಸಂಜೆ ತರಕಾರಿಗಳನ್ನೆಲ್ಲ ತಂದ ಮೇಲೆ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡೆ. ಸೊ ಕಂಪ್ಲೀಟಾಗಿ ಫ್ರಿಡ್ಜ್ ಕ್ಲೀನಿಂಗ್ ಕೆಲಸ ಮುಗೀತು. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಸೊ ಹಾಗೆಯೇ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಂತ ಅಂದರೆ ನೋಡ್ಲಿಕ್ಕೆ ಒಂಥರ ಚೆಂದ, ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಅಂದರೆ ಕ್ಲೀನ್ ಆಗಿರೋ ಮನೆಯಲ್ಲಿ ನಾವು ಇರ್ತೀವಲ್ವ, ಒಂಥರ ಏನೋ ಪಾಸಿಟಿವ್ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಇನ್ನು ಮನೆಗೆ ಒಂದಷ್ಟು ಪ್ಲಾಸ್ಟಿಕ್ ಐಟಮ್ಸ್ ಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಬಂದಿದ್ದೀನಿ. ಸೊ ಅದರದ್ದು ಕ್ಲಿಪ್ಪಿಂಗ್ಸ್ನ ಲಾಸ್ಟಲ್ಲೇ ಆ್ಯಡ್ ಮಾಡಿದ್ದೀನಿ. ಅಂದರೆ ಮನೆಯೆಲ್ಲ ಹಾಲೆಲ್ಲ ಕ್ಲೀನ್ ಮಾಡಿದೆ ಅಲ್ವಾ, ಅವತ್ತಿನ ದಿನ ಹೋಗಿ ತಂದಿರೋ ಅಂಥದ್ದು. ಸೊ ಹಂಗಾಗಿ ಆ ಕ್ಲಿಪ್ಪಿಂಗ್ಸ್ನ ಲಾಸ್ಟಲ್ಲೇ ಆ್ಯಡ್ ಮಾಡಿದ್ದೀನಿ. ಇನ್ನು ಫೈನಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ನಮ್ಮ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಮುಗಿದಿದೆ. ಸೊ ನಾನು ಯಾವ ಥರ ಕ್ಲೀನ್ ಮಾಡಿಕೊಂಡೆ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ, ಮತ್ತೆ ನಾನು ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಜೊತೆ ಸಿಗ್ತೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವ್ಲಾಗ್, ಯಾವ್ಯಾವ ಐಟಮ್ಗಳನ್ನ ಶಾಪಿಂಗ್ ಮಾಡಿದ್ದೀನಿ, ಅಂದರೆ ಹಬ್ಬಕ್ಕೆ ಬೇಕಾಗುವಂಥ ಸೀರೆ, ಬಳೆ ಮತ್ತು ಇನ್ನೊಂದಷ್ಟು ಐಟಮ್ಸ್ಗಳನ್ನ ಶಾಪಿಂಗ್ ಮಾಡಿದ್ದೀನಿ. ಸೊ ಏನೆಲ್ಲ ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇನ್ನೊಂದಷ್ಟು ರೇಷನ್ಗಳು ತರೋದಿದೆ, ಹಬ್ಬದ ರೇಷನ್ ಅಂತ ಹೇಳಿ ಒಂದು ವಿಡಿಯೋನು ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.